ಹೇಳಿದ್ರು. ಕಬಳಿಸಿದ್ದಾರೆ ಅಂದ್ರೆ ಕಳ್ಳ ಅಂತ ಅಲ್ವಾ? ಸದನದಲ್ಲಿ ನಿನ್ನ ಕಳ್ಳ ಅಂತ ಅಂದ್ರೆ ತಪ್ಪ ಅದು? ನಿನ್ನ ಆಸ್ತಿಯನ್ನ ನೀನು ಯಾವಾಗ ಸರ್ಕಾರಿ ಪಾರ್ಕನ್ನ ಒತ್ತುವರಿ ಮಾಡಿ, ನೀನು ಒತ್ತುವರಿ ಎಲ್ಲ ಕಬಳಿಸಿಯ ಆ ಆಸ್ತಿಯನ್ನು ನಿನ್ನ ಬೇನಾಮಿ ಹೆಸರಿಗೆ ಮಾಡ್ಕೋಣ ಅಂತೇಳಿ ನಿನ್ನ ವಿರುದ್ಧವಾಗಿ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಕೇಸನ್ನು ಫೈಲ್ ಮಾಡಿದಾಗ ನಾನೇ ರೆಸ್ಪಾಂಡೆಂಟ್ ಅಡ್ವೊಕೇಟ್. ನಾನು ಏನಾಯ್ತು ಅವತ್ತು ಹೇಳ್ರಿ ಶಿವಲಿಂಗೇಗೌಡ್ರೆ, ನಿನಗೆ ತಾಕತ್ತಿದ್ರೆ ನಿಜವಾಗ ನಿನ್ನ ತಂದೆಯ ಮಗನಾಗಿದ್ರು ನೀನು ಈ ಸವಾಲಿಗೆ ಬಹಿರಂಗ ಉತ್ತರ ಕೊಡ್ಬೇಕು. ನೀನಲ್ಲಿ ಮೂರ್ಖತನ ಪರಮಾವಧಿ ಏನು ಅಂತಂದ್ರೆ, ಅಕ್ರಮ ಅನ್ಯಾಯಕ್ಕೆ ಪೂರಕವಾದ ತಂದೆ ಆದಂತ JDS ಪಕ್ಷ ಅವತ್ತು ನಿನ್ನ ರಕ್ಷಣೆ ಮಾಡ್ತಾವತ್ತು. ಇದೇ ಕುಮಾರಸ್ವಾಮಿ ಅವರು ಮಾಡಿದಂತ ಒಂದು ತಪ್ಪು, ಅವರ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಡಿಗೆ ಬದಲಿ ನಿವೇಶನವನ್ನು ಕೊಡಬಹುದು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಶಿವಲಿಂಗೇಗೌಡ್ರೆ ನೋಡಿ, ನಿಮ್ಮ ಸಚಿವ ಸಂಪುಟದ ಆದೇಶದ ಪ್ರತಿ ಇದು. ಅವತ್ತು ನೀವು ಸರ್ಕಾರಿ ಪಾರ್ಕ್ ಅನ್ನು ನಿವೇಶನ ಕದ್ದು ಹೊಡೆದಿದ್ದೀರಾ ನೀವು ಅಂತೇಳಿ ನೇರವಾಗಿ ನಿಮ್ಮ ಹೆಸರಿಗೆ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತೇಳಿ ನಿಮ್ಮ ಮೇಲೆ ಆರೋಪ ಆಗಿ FIR ಆದಾಗ ಎರಡನೇ ಆರೋಪಿ ಬೇರೆ ಯಾರು ಅಲ್ಲ ಶಿವಲಿಂಗೇಗೌಡ್ರೆ. ಆದೇಶದ ಕಾಪಿ ಇದೆ ನೋಡಿ ಇಲ್ಲಿ. KM ಶಿವಲಿಂಗೇಗೌಡ ಬಿನ್ ಮಂಜೇಗೌಡ, ವಾಸ ಮಾರುತಿನಗರ, ಅರಸೀಕೆರೆ, ಹಾಸನ. ನೋಡಿ ಇದು ಆದೇಶದ ಪ್ರತಿ, ಕೋರ್ಟ್ ಆದೇಶದ ಪ್ರತಿ ಇದು. ಎರಡನೇ ಆರೋಪಿ ಇದೆ ಶಿವಲಿಂಗೇಗೌಡ. ಸರ್ಕಾರಿ ಜಾಗವನ್ನು ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿ, ಕಬಳಿಸಿದ್ದಾನೆ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರ ವರದಿ ಆಯ್ತು. ಟೌನ್ ಮುನ್ಸಿಪಾಲಿಟಿ ಅವರದ ರಿಪೋರ್ಟ್ ಕೂಡ ಬಂತು. ಪುರಸಭಾ ಕಾರ್ಯಾಲಯ ಅರಸೀಕೆರೆ ನಿವೇಶನವನ್ನ ಕದ್ದು ಹೊಡೆದಿದ್ಯಾ ನೀನು ಅಂತ ಹೇಳಿ ಏನೆಲ್ಲ ಮಾಡಿದ್ರಿ? ನಿಮ್ಮ ಹುಡುಗಿಗೆ ಒಂದೇ ಒಂದು ಜಾಗ ಇದ್ದಿದ್ದ ಅವತ್ತು, ಯಾವ್ದು ಹೇಳಿ? ಕ್ಯಾಬಿನೆಟ್ ಇಂದ ಕೈ ಬಿಡುವಂತ ವಿಚಾರ ಅವತ್ತಲ್ಲಿ. ಆ ಜಾಗಕ್ಕೂ ಕೂಡ ನೀವೇನ್ ಮಾಡಿದ್ರಿ? ಇನ್ನೊಂದು CA ಜಾಗವನ್ನ ಬದಲಿಯಾಗಿ ಕೊಟ್ರಿ ನೀವು. ಅಲ್ಲಿ CA ಜಾಗನೇ ಬಿಡ್ಲಿಲ್ಲ. ಅಲ್ಲಿ ಇದ್ರ ಬಗ್ಗೆ ಪ್ರಬಲವಾಗಿ ಹೋರಾಟ ಮಾಡಿದೆ ನಾನಲ್ಲಿ. ಇವತ್ತು ದೇವೇಗೌಡ ಕುಟುಂಬದ ರಕ್ಷಣೆಗೆ ನನ್ನನ್ನು ಹೆಂಗೆ ಹೈಕಮಾಂಡ್ ಕಟ್ಟಾಕಿದ್ರು ಇವತ್ತು, ಅದೇ ತರ ಅವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಗೋಪಾಲಯ್ಯನವರು ಕ್ಷಮೆ ಕೇಳಿಸಿ ಕಾಲಿಡಿಸಿ ಅವತ್ತು ಕೈ ಬಿಡು ಅಂತ ಅಂದ್ರು. ನಾನು ಕೇಸ್ ವಾಪಸ್ ತೆಗಿಯಲ್ಲ ಅಂದೆ. ನಾನಲ್ಲಿ ರಿಟೈರ್ಮೆಂಟ್ ಆಗ್ತೀನಿ ಆ ಕೇಸಿಂದ ಅಂದೆ. ಕೇಸಿಂದ ಹೊರಗೆ ಬಂದೆ ನಾನಲ್ಲಿ. ಕೇಸ್ ಏನಾಯ್ತು ಇವತ್ತು? ಇದೇ ರಿಪೋರ್ಟ್ ಮೇಲೆ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮ ವಂಶದ ವಿರುದ್ಧ ಮಾತಾಡಿದ್ರಲ್ಲ, ನೀವು ಸಾಕಿರೋದ ಭ್ರಷ್ಟಾಚಾರದ ಒಂದು ಕೂಸು ಇದು ಶಿವಲಿಂಗೇಗೌಡ. ನಿಮ್ಗೂ ನೈತಿಕತೆ ಇಲ್ಲ ಇವನ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ ಅವನ್ ಬೆಳೆಸಿದ್ದೆ ನೀವು, MLA ಮಾಡಿದ್ದೆ ನೀವು. ಅದೇನೋ ಹೇಳಿದ್ರೆ ಕೆಲವರೆಲ್ಲ ರಾಗಿ ಬಗ್ಗೆ, ಈಗ ಜಲ್ಲಿ ಬಗ್ಗೆ, ಕೃಷಿ ಬಗ್ಗೆ ಹೇಳಿದ್ರೆ ನನ್ನ ಪದ ಬಾಯಿಲಿ ಬರೋದು ಬೇಡ. ಅವ್ನು ಯಾವ ಬಿರುದು ಕೊಟ್ಟಾರೋ ಈ ರಾಜ್ಯಕ್ಕೆ ಜನತೆ ಗೊತ್ತಾಗೋಗಿದೆ ಅಲ್ಲಿ. ಅಲ್ಲಿ ಇಂಥ ಒಬ್ಬ ಯೋಗ್ಯವಾದ ರಾಜಕಾರಣಿ ಇವತ್ತು ಸದನದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಬಗ್ಗೆ, RSS ಬಗ್ಗೆ ಮಾತಾಡ್ತೀಯ ಅಂತ ಅಂದ್ರೆ ನಿನ್ಗೆ ಯಾವ ನೈತಿಕತೆ ಇದೆ, ಯಾವ ನೈತಿಕ ಮೌಲ್ಯ ಇದೆ ನಿಂಗೆ? ಅಲ್ಲಿ ನೀನು ಎಂತ ಯೋಗ್ಯವಾದ ಮನುಷ್ಯ ಅಂತ CBI ನಲ್ಲಿ FIR ಆಗಿದೆ. ಈಗ ಎಲೆಕ್ಷನ್ ಕೇಸಲ್ಲಿ ನಿಮ್ಮನ್ನು ಕರೆಸ್ತಾ ಇದ್ದಾರೆ. ಈಗ ಅಲ್ಲಿ ಬ್ಲೂ ಫಿಲ್ಮ್ ಹಂಚಿದ್ದೀನಿ ನಾವಲ್ಲಿ, ಕ್ರಮಬದ್ಧವಾಗಿ ಹಂಚಿ ಅಂತ ಹೇಳ್ತೀಯ ನೀನು ಶಿವಲಿಂಗೇಗೌಡ. ನಿನ್ಗೆ ಹೆಂಡತಿ ಇಲ್ವಾ? ನಿನ್ ಹೆಣ್ಮಕ್ಳು ಇಲ್ವಾ? ನಿನ್ಗೆ ನಿನ್ನ ಅಕ್ಕ ತಂಗಿ ಯಾರು ಇಲ್ವಾ? ಈ ಜಿಲ್ಲೆಯಲ್ಲಿ ಬ್ಲೂ ಫಿಲ್ಮ್ ಹಂಚಿದ್ದು ಯಾರು ಅಂತ ನೀನೇ ಬಾಯ್ಬಿಟ್ಟು ಹೇಳಿದೆಯಲ್ಲ. MP ಚುನಾವಣೆಯಲ್ಲಿ ಬ್ಲೂ ಫಿಲ್ಮ್ ಹಂಚಿದೀವಿ ನಾವು, ಕರೆಕ್ಟಾಗಿ ಕ್ರಮಬದ್ಧವಾಗಿ ಹಂಚಿ ಅಂತ ಹೇಳ್ತೀಯಲ್ಲ. ನೀನು ಒಬ್ಬ ಯೋಗ್ಯವಾದ ರಾಜಕಾರಣಿನ ನೀನು? 50 ಕೋಟಿ ದುಡ್ಡನ್ನ ಹಂಚಬೇಕು ನೀವು. ಅಲ್ಲಿ 500 ರೂಪಾಯಿ ಹಂಚಬಾರ್ದು, ಓಟಿಗೆ 500 ರೂಪಾಯಿ ಕೊಡ್ಬೇಕು, ಮನೆಗೆ 500 ರೂಪಾಯಿ ಕೊಡಬಾರ್ದು ಅಂತ ಹೇಳ್ತೀಯಲ್ಲ ನೀನಲ್ಲಿ. ಯಾರೇ ಮಾತಾಡಿರೋದು ಇದನ್ನ? ಶಿವಲಿಂಗೇಗೌಡ, ಬಂದು ಹೇಳು ನೇರವಾಗಿ ನೀನಲ್ಲಿ. ನೀನು ತಾಕತ್ತಿರ ಗುಂಡಿಗೆ ವಿಧಾನಸೌಧ ಬರ್ತೀನಿ ನಾನು ಇವತ್ತು ಬೇಕಾರೆ. ಬಾ ಎದುರುಗಡೆ ಬಾ, ಚರ್ಚೆ ಬಾ. ನೀನಲ್ಲಿ ನೀನು ಯೋಗ್ಯವಾದ ರಾಜಕಾರಣಿ ಆಗಿದ್ರೆ ನಿನ್ನಲ್ಲಿ. ನೀನು ದುಡ್ಡು ಹಂಚಿಲ್ಲ ನಾನಲ್ಲಿ, ಹೆಣ್ಮಕ್ಳು ಬ್ಲೂ ಫಿಲ್ಮ್ ಹಂಚಿಲ್ಲ, ಸರ್ಕಾರಿ ಜಾಗ ಹೊಡೆದಿಲ್ಲ ನಾನಲ್ಲಿ, ಜಲ್ಲಿ ಕೃಷಿಯಲ್ಲಿ ಪಾರ್ಟ್ನರ್ ಆಗಿಲ್ಲ ನಾನು, ಸರ್ಕಾರಿ ರಸ್ತೆಯಲ್ಲಿ ನಾನು ಪಾಲ್ ತಗೊಂಡಿಲ್ಲ ಅಂತ ಹೇಳೋ ನೀನು.